ಮಕ್ಕಳಾಗಲಿದ್ದಾರೆ ಬಂದು ಬೇಡ್ಕೊಂತಾರೆ, ವರ ಸಿಗ್ಲಿದ್ದಾರೆ ಬೇಡ್ಕೊಂತಾರೆ, ವಧು ಸಿಗ್ಲಿದ್ದಾರೆ ಬೇಡ್ಕೊಂತಾರೆ, ಹೊಲ ಹಿಡಿಬೇಕನ್ನೋರು ಬೇಡ್ಕೊಂತಾರೆ, ನೌಕರಿ ಆಗಲಿ ಅನ್ನೋರು ಬೇಡ್ಕೊಂತಾರೆ. ಅವ್ರು ಏನು ಕೇಳ್ತಾರೆ ಅದು ಕೇಳಿ ಸಿದ್ಧಿ ಆಗತ್ತೆ. ಸೂರ್ಯೋದಯ ಆದಮೇಲೆ ಸೂರ್ಯಾಸ್ತ ಆಗೋದಕ್ಕಿಂತ ಪೂರ್ವದಲ್ಲಿ ಮೂವರನ್ನು ಒಂದೇ ದಿವಸ ಪ್ರದಕ್ಷಿಣೆ ಮಾಡಿದ್ರೆ ಕಾಶಿ ಯಾತ್ರೆ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತೇಳಿ ಒಂದು ಪ್ರತೀತಿಯನ್ನು ಬರ್ದಿಟ್ಟ. ಇವನ ಕಣ್ಣೊಳಗೆ ಸೂರ್ಯ ಸಾಲಿಗ್ರಾಮ ಇರೋದ್ರಿಂದ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ, ಔಟ್ ಆಫ್ ಕಂಟ್ರಿನೂ ಬರ್ತಾರೆ. ಈ ಆಂಜನೇಯ ದೇವರನ್ನು ಅರ್ಜುನನ ಕೊನೆಯ ಮೊಮ್ಮಗ ಜನಮೇಜಯ ರಾಜ ಅಂತಕ್ಕಂಥ ಸ್ಥಾಪನೆ ಮಾಡ್ಯಾನ. ಇದು ಕೃತಯುಗ, ತ್ರೇತಾಯುಗ, ದ್ವಾಪಾರಯುಗ ಹೋಗೋ ಹೊತ್ತಿನಾಗ ಸ್ಥಾಪನೆ ಆಗಿರ್ತಕ್ಕಂಥ ದೇವ್ರು. ಇದು ಅಂದ್ರೆ ಪಾಂಡವರ ಕಾಲಕ್ಕೆ ಅವರು ನಶಿಸ್ತಕ್ಕಂಥ ಸನ್ನಿವೇಶದೊಳಗೆ ಸ್ಥಾಪನೆ ಆಗಿದ್ದ ದೇವರು. ಇವನಿಗೆ ಆಂಜನೇಯ ಅಂತಲೂ ಕರೀತಾರೆ, ಕಾಂತೇಶ್ ಅಂತಲೂ ಕರೀತಾರೆ. ಕಾಂತೇಶ್ ಅಂತ ಕರಿಬೇಕಾರೆ ಇವನ ಕಣ್ಣೊಳಗೆ ಸೂರ್ಯ ಸಾಲಿಗ್ರಾಮನ ಅಳವಡಿಸ್ಯಾರ. ಸೂರ್ಯ ಸಾಲಿಗ್ರಾಮ ಅಂದ್ರೆ ನೇಪಾಳದೊಳಗೆ ಗಂಡಿಚಿನ್ನದಿಂದ ಐತೆ. ಆ ಗಂಡಿಚಿನ್ನದೊಳಗೆ ಸಿಗ್ತಕ್ಕಂಥದ್ದು ಅದು ವಜ್ರಕ್ಕಿಂತ ಬೆಲೆ ಬಾಳ್ತಕ್ಕಂಥದ್ದು, ವಜ್ರಕ್ಕಿಂತ ಕಠಿಣವಾಗಿರ್ತಕ್ಕಂಥ ವಸ್ತು. ಅದು ಸೂರ್ಯ ಸಾಲಿಗ್ರಾಮ. ಆ ಸೂರ್ಯ ಸಾಲಿಗ್ರಾಮನ್ನು ಪರಮೇಶ್ವರನ ಹೊರ ಪಡೆದಿರ್ತಕ್ಕಂಥದ್ದನ್ನು ರಾಮಾನುಜಾಚಾರ್ಯರು ಇವರು ಎರಡೂ ಕಣ್ಣೊಳಗೆ ಅಳವಡಿಸ್ಯಾರ. ಅದಕ್ಕೆ ಇವನಿಗೆ ಕಾಂತೇಶ ಅಂತೇಳಿ ಕರೀತಾರೆ. ಇವನಿಗೆ ಪ್ರತಿ ದಿವಸ 3 ಪೂಜೆ ರೀ. ಬೆಳಗಿನ ಪೂಜೆ ಅಭಿಷೇಕ, ಮಧ್ಯಾಹ್ನ ಪೂಜೆ ಮಹಾಪೂಜೆ, ರಾತ್ರಿ ಪೂಜೆ ಮಧ್ವಾವತಾರ. ಇದನ್ನು ಬೆಳಗಿನ ಪೂಜೆನ ಬ್ರಾಹ್ಮಣ್ಸ್ ಮಾಡ್ತಾರೆ, ಮಧ್ಯಾಹ್ನ ಪೂಜೆಯಿಂದ ಹಿಡಿದು ರಾತ್ರಿ ಬೆಳಕರೆ ಮಟನೂ ಲಿಂಗಾಯತರು ಮಾಡ್ತಾರೆ. 3 ಅವತಾರದ ಪೂಜೆನ ಇವನಿಗೆ ಮಾಡ್ತಾರೆ. ಹನುಮ, ಭೀಮ, ಮಧ್ವ ಅಂಥೇಳಿ. ಇವನು ಬಹಳಷ್ಟು ಆ ಸಾಲಿಗ್ರಾಮದ ಪ್ರಭಾವದಿಂದ ಭಾಳಷ್ಟು ಭಕ್ತರಿಗೆ ಅವ್ರು ಏನು ಬೇಡಿಕೆಗಳನ್ನ ಇಡ್ತಾರೆ ಆ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥ ಶಕ್ತಿ ಇರೋದ್ರಿಂದ ಅವ್ರು ಪೂರ್ತಿ ಬೇಡಿಕೊಂಡಂಥ ಬೇಡಿಕೆಗಳು ಪೂರ್ತಿ ಈಡೇರ್ತಾವೆ. ಪೂರ್ತಿ ಈಡೇರ್ತಾಗ ಅವರು ಅದು ಕಾಣಿಕೆಗಳನ್ನು ಸಲ್ಲಿಸೋದು ಮಾಡ್ತಾರೆ. ಇಲ್ಲೇ ಗೌರ್ಮೆಂಟಿಂದ ಯಾವುದೇ ರೀತಿ ಹಣ ಇಲ್ಲರಿ, ಇದಕ್ಕೆ ಯಾವುದೇ ಅನುದಾನ ತಗೊಳ್ಳಲ್ಲ. ಕೇವಲ ಭಕ್ತರು ಇದು ಮಾಡಿರ್ತಕ್ಕಂಥದ್ದು ಅಷ್ಟೇ. ಇದೆ ದೇಣಿಗೆ ಕೊಟ್ಟಿರ್ತಕ್ಕಂಥದ್ದು ಮಾತ್ರ ಇವ್ರು ಇಲ್ಲಿ ತಗೊತಾರೆ. ಆದರೆ ಇಲ್ಲೇ ಬಹಳಷ್ಟು ಪವಾಡಗಳು ಸಹಿತ ನಡೆದಾವೆ. ಇಲ್ಲಿ ಆಯಚ್ ಕೆಂಚರೆಡ್ಡಿ ಅಂತೇಳಿ ಇದನ್ನು ಸ್ಟ್ಯಾಚ್ಯೂ ಐತ್ರಿ. ಅವ್ರು ಚಳಗೇರಿಯರು. ಇಲ್ಲೇ ಬಾಜು ಐತ್ರಿ ಸ್ಟ್ಯಾಚ್ಯೂ. 1 ಕ್ವಿಂಟಲ್ 81 kg ಐತದು. ಈ ದೇವಸ್ಥಾನದವ್ರು ಮಾಡಿಸಿಟ್ಟಾರ. ಆ ಸ್ಟ್ಯಾಚ್ಯೂ ಐತಲ್ಲ, ಆ ವ್ಯಕ್ತಿ ಇವನ ಒಂದು ಪರಮ ಭಕ್ತ. ಅವರು ಪದೇ ಪದೇ ಇವ್ರಿಗೆ ನಡ್ಕೊತಾ ಇದ್ರಂತ. ನಡ್ಕೊಳ್ಳೋವಂಥ ಸನ್ನಿವೇಶದೊಳಗೆ ದೇವಸ್ಥಾನಕ್ಕೆ ಬಂದು ಗುಡಿ ಕಟ್ಟ್ರಿ ಅಂತ ಹೇಳಾರಂತ. ಅವಾಗ ಈ ಕಮಿಟ್ರೆಲ್ಲ ಗುಡಿ ಕಟ್ಟ್ರಿ ಅಂದ್ರೆ ಹಗರನ್ರಿ, ಸಾಕಷ್ಟು ರೊಕ್ಕ ಬೇಕು, ಹಂಗೆ ಹಿಂಗೆ ಅಂತ ಅವ್ರು ಕೂಡ ಚರ್ಚೆ ಮಾಡ್ರಿ. ಅವ್ರು ಬಂದು ಸರ್ತಿಯೊಮ್ಮೆ ದೇವಸ್ಥಾನ ಕಟ್ಟ್ರಿ ಅಂತ ಹೇಳಿನಾರ. ಮೊದಲು ಕಟ್ಗೆ ಗುಡಿ ಇತ್ತಂತ, ಸಣ್ಣಕ್ಕೆ ಕಟ್ಟ್ರಿ ಅಂತ ಹೇಳಾರಂತ. ಅವಾಗ ಅವರು ಕೊನೆಗೆ ಇವ್ರು ಏನೋ ಅವ್ರಿಗೆ ಸಿಟ್ಟು ಮಾಡಿದ್ರೆ ತಮ್ಮ ಆಸ್ತಿಯನ್ನೆಲ್ಲ ಬರಕೊಟ್ರು ಅವ್ರು ದೇವಸ್ಥಾನಕ್ಕೆ, ಇದನ್ನು ಮಾರಿ ಕಟ್ಟ್ರಿ ಅಂತೇಳಿ. ಅವಾಗ ಅಂಥ ವ್ಯಕ್ತಿ ಅದಾರ ಅಂದಾಗ ಇದನ್ನು ನಾವ್ಯಾಕಪ್ಪ ಇದನ್ನು ಮಾಡೋದು ಅಂತೇಳಿ ಆಮೇಲೆ ಬುನಾದಿ ತೆಗೆದು ಕಟ್ಟಾಕಿ ಚಾಲೂ ಮಾಡಿದಾಗ ಅವ್ರು ನೆನೆಸಾಕತ್ತಾರ ಇವತ್ತಿನ ಕೂಲಿ ಆಳಿಗೆ ಕೊಡ್ತಕ್ಕಂಥ ರೊಕ್ಕ ಹೆಂಗೆ ಮಾಡ್ಬೇಕು ಅಂತೇಳಿ. ಅವ ಬೆಳಗಿಂದ ಸಂಜೆ ಮಟ್ಟ ಅಂದ್ರೆ ಈ ತಾಟ್ನೆ ಬಂದಿರ್ತಕ್ಕಂಥ ರೊಕ್ಕ ಆ ಕೂಲಿ ಆಳಿಗೆ ಕೊಟ್ಟು ಇನ್ನೂ ಉಳಿಯೋವಂತ. ಹಂಗೆ ಅವ ನಡೆಸಿದಾನದನ್ನ. ಈಗ ಬರ್ತಾ ವಿಜೃಂಭಣೆ ಆಕೆತ ಬಂತು. ದಾಸೋಹ ಮಾಡಿಸ್ಬೇಕಂತ ಅವರೊಂದು ಮೊದಲಿಂದ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದಾಗ ಶನಿವಾರ ಒಂದು ದಿವಸ 2 kg ಅಕ್ಕಿ ಇಟ್ಟು ತುತ್ತು ಪ್ರಸಾದ ಕೊಟ್ಟಿದ್ರಂತ. ಅಂದ್ರೆ ಮೊದಲಿಂದ ಸ್ಟಾರ್ಟ್ ಮಾಡ್ಬೇಕಂತೇಳಿ. ಅವಾಗ ಶನಿವಾರ ದಾಸೋಹ ನಡೀತಿತ್ತು. ಈಗ ಪ್ರತಿ ದಿವಸ ದಾಸೋಹ ನಡೀತೈತಿ. ಎಷ್ಟು ಮಂದಿ ಬಂದ್ರೂ ಯಾರಿಗೆ ಇಲ್ಲ ಅನ್ನಲ್ಲ. 2 ಗಂಟೆಯಿಂದ ಅದು 12 ಗಂಟೆಯಿಂದ 2 ಗಂಟೆ ಒಳಗೆ ಬರ್ಬೇಕು. ಅಂತಮಿಕೆ ಬಂದಿದ್ರು ಅಂದ್ರೆ ಪ್ರಸಾದ ಇತ್ತಂದ್ರೆ 4 ಗಂಟೆ ಆದರೂ ಕೊಡ್ತಾರೆ. ಶ್ರಾವಣ ಮಾಸದೊಳಗೆ ಅಧಿಕ ಮಾಸದೊಳಗೆ 6 ಗಂಟೆ ಮಟ್ಟ ಪ್ರಸಾದ ಕೊಡ್ತಾರೆ. ಭಾಳ ಜನ ಬರ್ತಾರೆ. ಇವನ ಕಣ್ಣೊಳಗೆ ಸೂರ್ಯ ಸಾಲಿಗ್ರಾಮ ಇರೋದ್ರಿಂದ ಶಿಕಾರಿಪುರದ ಪ್ರಾಂತೇಶಾಗ ಮೂಗನ್ಯಾಗ ಸಾಲಿಗ್ರಾಮ ಐತಿ, ಸಾತನಹಳ್ಳಿ ಶಾಂತೇಶಾಗ ನೆತ್ತಿಯೊಳಗೆ ಸಾಲಿಗ್ರಾಮ ಐತಿ. ಇವ್ರು ಮೂವರನ್ನ ಸೂರ್ಯೋದಯ ಆದಮೇಲೆ ಸೂರ್ಯಾಸ್ತ ಆಗೋದಕ್ಕಿಂತ ಪೂರ್ವದಲ್ಲಿ ಮೂವರನ್ನು ಒಂದೇ ದಿವಸ ಪ್ರದಕ್ಷಿಣೆ ಮಾಡಿದ್ರೆ ಕಾಶಿ ಯಾತ್ರೆ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತೇಳಿ ಒಂದು ಪ್ರತೀತಿಯನ್ನು ಬರೆದಿಟ್ಟ. ಆ ಪ್ರತೀತಿಯನ್ನು ಬರೆದಿಟ್ಟಕ್ಕೆ ಶ್ರಾವಣ ಮಾಸದೊಳಗೆ ಅಧಿಕ ಮಾಸದೊಳಗೆ ರೋಹಿಣಿ ನಕ್ಷತ್ರ ಬಂದ ದಿವಸ ಭಾಳಷ್ಟು ಜನ ಇಲ್ಲಿಗೆ ಭಕ್ತರು ಬೇಡಿಕೆಂತಾರೆ. ಅವ್ರು ಏನು ಬೇಡಿಕೆಂತಾರೆ ಅವು ಸಿದ್ಧಿ ಆಕವೆ. ಆಮೇಲೆ ಇಲ್ಲೇ ಇದು ಯಾವುದು ಈಗೇನು ಮೊನ್ನೆ ನಾಳೆ ದಶಮಿ ಬರ್ತದಲ್ರಿ, ಆ ದಶಮಿ ಟೈಮ್ನಾಗ ಏನು ಮಾಡ್ತಾರಂದ್ರೆ ತೆಪ್ಪೋತ್ಸವದ್ದು ಹ್ಯಾಂಡ್ಬಿಲ್ ಪೂಜೆ ಮಾಡ್ತಾರೆ. ಪ್ರತಿ ವರ್ಷ ಇದಕ್ಕೆ ಜನವರಿ 14ಕ್ಕೆ ಜಾತ್ರೆ ಹ್ಯಾಂಡ್ಬಿಲ್ ಪೂಜೆ ಮಾಡ್ತಾರೆ. ಇದು ಚಟ್ಟಿ ಅಮಾವಾಸ್ಯೆ ಆದಮೇಲೆ ಶನಿವಾರ ಆಯ್ತಾರ ಕಾರ್ತಿಕ ತೆಪ್ಪೋತ್ಸವ ಆಕತ್ರಿ. ಆಮೇಲೆ ಭಾರತ ಹುಣ್ಣಿಮೆ ಆದಮೇಲೆ ಶನಿವಾರ ಆಯ್ತಾರ ಜಾತ್ರೆ ಆಕತ್ರಿ. ಹಂಗೆ ಆಗ ಹೊತ್ತಿನಾಗ ತೆಪ್ಪ ಮಾಡ್ಬೇಕಂತೇಳಿ ಒಂದು ಪ್ರಯತ್ನ ಮಾಡಿದಾಗ ಹ್ಯಾಂಡ್ಬಿಲ್ಲನ್ನು 1000 ಹ್ಯಾಂಡ್ಬಿಲ್ಲನ್ನು ಹಂಚಿದಾಗ ಈ ಹೊಂಡದಾಗ ನೀರಿಲ್ಲ. ಅವು ನೀರಿಲ್ದಾಗ ಇವರು ತೆಪ್ಪೋತ್ಸವನ ಮುಂದೆ ಹೊಡ್ಬೇಕಂತೇಳಿ ಪ್ರಯತ್ನ ಮಾಡಿ ಕಮಿಟಿರು ಕುಡ್ಕೊಂಡು ಮೀಟಿಂಗ್ ಮಾಡಾಕತ್ತಾರೆ. ಆ ಮೀಟಿಂಗ್ ಮಾಡಿದಾಗ ಹೊರಗೆ ಬಂದಾಗ ಆಯಚ್ ಕ್ಯಾನ್ಸರೇಟ್ರು ಮುಂದೆ ಬಂದಾರ ಇಲ್ಲಿ ಇದ್ರಿಗೆ. ಯಾಕ್ರಿ ಕಮಿಟ್ರಿ ಎಲ್ಲರೂ ಕೂಡ್ಕೊಂಡಿರಲ್ಲ ಅಂತ ಕೇಳಿದಾಗ
ಇಲ್ರಿ ಮತ್ತು ತೆಪ್ಪೋತ್ಸವ ನಾಳೆ ಶನಿವಾರ ಆಯ್ತಾರ ಐತಿ, ಇವತ್ತು ನೋಡ್ರಿ ಅಲ್ಲ ಮಂಗಳವಾರ, ಮತ್ತು ಇನ್ನು ಜನ ಬರ್ತಾರೆ, ಹೊಂಡದಾಗ ನೀರಿಲ್ಲ, ಅದಕ್ಕೆ ನಾವು ಪ್ರಕಟಣೆ ಕೊಡ್ಬೇಕು ಅಂತ ಮಾಡಿದ್ವಿ ಅಂತ. ಏನು ಪ್ರಕಟಣೆ ಕೊಡ್ತೀರಿ ಅಂತ? ತೆಪ್ಪೋತ್ಸವ ಮುಂದೆ ಹೋಗಿತ್ತು ಅಂತ ಕೊಡ್ತೀವಿ. ಅವ್ನ ಕೆಲಸ ಅವ ಮಾಡ್ಕೊಂತ ನಿಮ್ಮ ಕೆಲಸ ನೀವು ಮಾಡಿರಿ ಅಂದ್ರೆ ಅವ್ರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಇತ್ತು. ಪದೇ ಪದೇ ಹೇಳಿದ್ರಂತವ್ರು, ಪದೇ ಪದೇ ಹೇಳಿದ್ರು. ಇವ್ರು ಮತ್ತೆ ವಾಚ್ಯಾರ ಅವ್ರಿಗೆ. ಅವ್ರು ಬೈದು ನಿಮ್ಮ ಕೆಲಸ ನೀವು ಮಾಡಿರಿ, ಅವ್ರ ಕೆಲಸ ಅವು ಮಾಡ್ತಾರಂತ. ಮರುದಿವ್ಸ ಬ್ಯಾಡಗಿ ಕಡೆಯಿಂದ ಸ್ವಲ್ಪ ಗುಡ್ಡದಾಗ ಮೋಡ ಆಗಿ ಮಳೆಗೆ ಗುಂಜು ಬರೋದಂತ. ಇಲ್ಲಿ ಗುಂಜು ಬರೋದು, ಅಲ್ಲಿ ಜಾಸ್ತಿ ಮಳೆ ಆಗೈತಿ. ಅಲ್ಲಿಂದ ಬಂದಂಥ ನೀರು ಹೊಂಡಕ್ಕೆ ತುಂಬೈತಿ ಇಲ್ಲೇ. ಅವಾಗ ಅವರು ಲ್ಯಾಂಡ್ಲೈನ್ ಇತ್ತಂತ. ಅವಾಗ ಅವ್ರು ಬೆಂಗಳೂರಿಂದ ಫೋನ್ ಮಾಡ್ಯಾರ, IH ಕ್ಯಾನ್ಸರ್ ಹೊಂಡಕ್ಕೆ 4ನೇ ಮೆಟ್ಲ ಮಟ್ಟ ನೀರು ಬಂದೈತಿ, ಹೋಗಿ ನೋಡಿರ್ನಂತ ಕೇಳ್ಯಾರ ಅವ್ರು. ಅವಾಗ ಇವರು ಎಲ್ಲರೂ ಎದ್ದೆದ್ದು ಹೋಗಿ ನೋಡಿ ಬಂದು, ಏನು ರೀ ಇದು ಇಷ್ಟು ಮಳೆಯಾಗಿ ನೀರು ಬಂತಲ್ಲ ಇದು ಅಂತೇಳಿ ಹೊಳ್ಳಿ ಅವ್ರಿಗೆ ಫೋನ್ ಮಾಡಿದ್ರೆ, ನಿನ್ನೆ ನೀವು ಬಂದು ಹೇಳಿಲ್ಲ ಅಂದ್ರೆ ನಾವು ಪ್ರಕಟಣೆ ಹೊಂಡಿಸಿಬಿಡ್ತಿದ್ವಿ ಅಂದ್ರೆ. ಅವಾಗ ಅವ್ರು ನಾನು ಬಂದಿದ್ದೆ ಅಲ್ಲಿಗೆ, ನಾನೇ ಅವಾಗ ಹೇಳಿದೆ ಅಂದ್ಬಿಟ್ರಂತವ್ರು. ಹಂಗೆ ಅವ ತನ್ನ ಕೆಲಸ ಮಾಡ್ಕೋಬೇಕಂದ್ರೆ ಯಾವ ರೂಪದಾಗ ಬಂದು ಮಾಡಿಸ್ತಾನ ಗೊತ್ತಾಗಲ್ಲ. ಹಂಗೆ ಇಲ್ಲೇ ಏನಾಗತ್ತೆ ಅಂದ್ರೆ ಸೇವಾ ಮಾಡೋರ ಜಾಸ್ತಿ ರೀ ಇಲ್ಲಿ. ನೌಕರಿ ಮಾಡೋರ್ಕಿಂತನೂ ಸೇವಾ ಮಾಡೋರ ಜಾಸ್ತಿ ಇಲ್ಲಿ. ಹಂಗೆ ಅವ್ರು ಏನು ಬೇಡ್ಕೊಂಡಿರ್ತಾರೆ ಸೇವಾ ಮಾಡ್ತಾರೆ, ಅದು ಸಿದ್ಧಿ ಆಕತಿ, ಅವ್ರು ಬೇಡ್ಕೊಂತಾರೆ. ಹಿಂಗೆ ಇಂಥ ಒಂದು ಪ್ರಭಾವ ಜಾಸ್ತಿ ರೀ ಭಕ್ತರಿಗೆ. ಅವ್ರು ಬೇಡಿದ್ದನ್ನು ಕೊಡ್ತಕ್ಕಂಥ ವರ ಇವನಲ್ಲಿರೋದ್ರಿಂದ ಇವನಿಗೆ ಎಷ್ಟಾಗೈತಿ, ಸಾಕಷ್ಟು ಜನ ಬಂದು ಬೇಡ್ಕೊಂತಾರೆ. ಸುತ್ತಮುತ್ತ ಹಳ್ಳಿ ಒಳಗೆ ಹೋಗಾರಿಲ್ಲ, ಅದು ಇಲ್ಲಿ ಮಾತ್ರ ಪ್ರತಿ ದಿವಸನೂ ಜಾತ್ರೆ ಇದ್ದಂಗೆ ಇರ್ತದೆ. ಅಂದ್ರೆ ಹಂಗೆ ಬೇಡ್ಕೊಂತಾರೆ. ಅಂಥ ಒಂದು ವರ ಇವನು ಇದ್ದದಕ್ಕೆ ಇಲ್ಲಿ ಭಾಳ ಜನ ಮಕ್ಕಳು ಅಲ್ಲಿದ್ದಾರೆ ಬಂದು ಬೇಡ್ಕೊಂತಾರೆ, ವರ ಸಿಗ್ಲಿದ್ದಾರೆ ಬೇಡ್ಕೊಂತಾರೆ, ವಧು ಸಿಗ್ಲಿದ್ದಾರೆ ಬೇಡ್ಕೊಂತಾರೆ, ಹೊಲ ಹಿಡಿಬೇಕನ್ನೋರು ಬೇಡ್ಕೊಂತಾರೆ, ನೌಕರಿ ಆಗಲಿ ಅನ್ನೋರು ಬೇಡ್ಕೊಂತಾರೆ. ಅವ್ರು ಏನು ಕೇಳ್ತಾರೆ ಅದು ಕೇಳಿ ಸಿದ್ಧಿ ಆಗತ್ತೆ. ಹಂಗೆ ಕೇಳಿದನ್ನು ವರ ಕೊಡ್ತಕ್ಕಂಥ ಹನುಮಪ್ಪ ಅಂತೇಳಿ ಇವ್ನಿಗೆ ಹೆಸರು ಐತಿ. ಕಳ್ಳರಿಗೆ ಒಲಿದನ ಹನುಮ ಅಂತೇಳಿ ಅದು ಒಂದು ಶಾಸ್ತ್ರ ಐತಿ. ಕಳ್ಳರಿಗೆ ಒಲಿದನ ಹನುಮ ಅಂತ. ಅವ ಬರೀ ಒಳ್ಳೆ ಜನರಿಗೆ ಅಷ್ಟಲ್ಲ, ಕಳ್ಳರಿಗೆ ಒಲ್ದಾನ ಅಂತ. ಕಳ್ಳರಿಗೆ ಒಲ್ದಾನ ಅಂದ್ರೇನು, ಮಾಡಿ ತಪ್ಪನ್ನು ಮಾಡೋದಿಲ್ಲ ಅಂತ ತೀರ್ಮಾನ ತಗೋಬೇಕ್ರಿ. ಒಂದು ಸಲ ಮಾಡಿರಿ ತಪ್ಪನ್ನು ಪುನಃ ಮಾಡಲ್ಲ ಅಂತೇಳಿ ತೀರ್ಮಾನ ತಗೊಂಡಾಗ ಆ ರೀತಿ ಆಗೈತೆ. ಹುಬ್ಳಿ ಹತ್ರ ಒಂದು ಹಳ್ಳಿ ಒಳಗೆ ಒಬ್ಬ ದನ ಕಳುವು ಮಾಡ್ಕೊಂಡು ಬಂದಾನ. ಆ ಓನರ್ ಏನು ಮಾಡ್ಯಾರ, ಬೆನ್ನತ್ತಿಗೆ ಬಂದಾರ, ಅವ್ನು ಕೊಲೆ ಮಾಡಬೇಕು ಹಿಡಿಬೇಕು ಅಂತೇಳಿ. ಅವಾಗ ಅವು ದನಗಳು ಬಂದು ಸುತ್ತಗಟ್ಟಿ ಇಲ್ಲಿ ಮಲಗಿದ್ವು ಅಂತ. ಸುತ್ತಗಟ್ಟಿ ಮಲಗಿದಾಗ ಅವ ಬೇಡ್ಕೊಂಡಾನ, ಯಪ್ಪ ನಾನು ಉಳಿಸು, ನಿನ್ನ ಸೇವಾ ಮಾಡ್ತಾನೆ, ಇನ್ನೊಂಪಟ್ಟು ಎಂದು ನಾ ಕಳುವು ಮಾಡೋದಿಲ್ಲ ಅಂತೇಳಿ ಹೇಳಿದ್ನಂತ. ಅವಾಗ ಮುಂಜಾನೆ ಓನರ್ ಬಂದು ನೋಡಿದ್ರೆ ಆ ದನಗಳು ಇದ್ದಂಥ ಆಕಾರ ಚೇಂಜ್ ಆಗಿತ್ತು. ಕರ್ರಗಿದ್ದವು ಬೆಳಗಿದ್ದವು ಕರ್ರಗ, ಕೋಡು ಒಂಥರ ಸೊಟ್ಟಿದ್ದವು ಡೊಂಕ, ಹಿಂಗೆ ಏನೇನು ಆಗಿದ್ವು ಅಂತ. ಆವಾಗ ಅವ್ನು ನಮ್ಮ ದನ ಅಲ್ಲ ಅನ್ನೋ ಅವ ರಾಣಂಬ್ರಿ ತಗೊಂಡೋಗಿ ಮಾರಿ ಇಲ್ಲೇ ಹಿತ್ತಾಳಿ ತಗಡು ಬಿಡಿಸಿದ್ದ ರೊಕ್ಕದಾಗ. ಈಗ ಕಮಿಟಿ ಚಲೋ ಇರೋದ್ರಿಂದ, ಭಕ್ತರು ಸಾಕಷ್ಟು ಬರೋದ್ರಿಂದ, ದೇಣಿಗೆ ಕೊಡೋದ್ರಿಂದ ಆ ತಗಡನ್ನು ತೆಗೆದು ಅಲ್ಲಿ ಹಾಕ್ಯಾರ ಒಳಗೆ. ಅವ್ರು ಬಡಿಸಿದ್ದನ್ನು ಇಲ್ಲಿ ಬೆಳ್ಳಿದು ಮಾಡ್ಸ್ಯಾರ. ಇದು 98 kg ಬೆಳ್ಳಿ ಐತ್ರಿ. ಹಾಂ, ಬೆಳ್ಳಿ. ಹಂಗೆ ಜನರು ಬೇಡ್ಕೊಂಡ್ರೆ 5 kg ಗಟ್ಟಲೆ ಬೆಳ್ಳಿ ಕೊಡ್ತಾರೆ. ₹1 ಹಿಡ್ಕೊಂಡು ಲಕ್ಷ ಗಟ್ಟಲೆ ದೇಣಿಗೆ ಕೊಡ್ತಾರೆ. ಮುಟ್ಟಿಗೆ ಅಕ್ಕಿಯಿಂದ ಹಿಡ್ಕೊಂಡು ಕ್ವಿಂಟಲ್ ಗಟ್ಟಲೆ ಅಕ್ಕಿ ಕೊಡ್ತಾರೆ. ಹಂಗೆ ಅವ್ರು ಏನು ಬೇಡ್ಕೊಂಡಿರ್ತಾರೆ ಸಿದ್ಧಿಯಾಗಿರ್ತತಿ. ಆಪ್ರೇಷನ್ನಿಗೆ ಹೋಗೋ ಹೊತ್ತಿನಾಗೂ ಅವ್ನಿಗೆ ಬೇಡ್ಕೊಂಡು ಹೋಗ್ತಾರ, ಹೆರಿಗೆ ಆಗೋ ಹೊತ್ತಿನಾಗೂ ಬೇಡ್ಕೊಂತಾರೆ. ಅವೆಲ್ಲ ಸಾಧನೆ ಆಗೋದ್ರಿಂದ ಇಲ್ಲೇನು ಮಾಡ್ತಾರೆ, ಜನರು ಇಷ್ಟು ನಡ್ಕೊಂತಾರೆ. ಹಿಂಗೆ ಭಾಳ ದೂರಿಂದ ಬೇರೆ ಬೇರೆ ರಾಜ್ಯದವ್ರು ಬರ್ತಾರೆ, ಔಟ್ ಆಫ್ ಕಂಟ್ರಿಯಿಂದ ಬರ್ತಾರೆ, ಬೇರೆ ಬೇರೆ ರಾಜ್ಯದಿಂದನೂ ಬರ್ತಾರೆ. ಜಿಲ್ಲೆಗಳಿಂದಂತೂ ಮುಗಿದೋತ್ರೆ, ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ, ಔಟ್ ಆಫ್ ಕಂಟ್ರಿಯಿಂದನೂ ಬರ್ತಾರೆ. ಸಾಕಷ್ಟು ಜನ ಬರ್ತಾರೆ. ಇವರ ಅಂತ ಎಲ್ಲ ಭಾಳ ಜನ ಬರ್ತಾರೆ. ಇದು ಸಾವಿರಾರು ವರ್ಷದ ಹಿಂದಿನ ದೇವ್ರಿ ಇದು. ಈಗ ಅಲ್ಲೇ ವಜ್ರಲೇಪನ ಮಾಡೈತ್ರಿ. ಅವನಿಗೆ ತುಪ್ಪದ ಕಂತಿದ್ದು ವಜ್ರಲೇಪನ ಮಾಡಿದ್ಕೆ 2 ತಿಂಗಳಗಟ್ಟಲೆ ಅವ್ನು ಮುಟ್ಟಂಗಿಲ್ಲ. ಆ ಮುಟ್ಟಲ್ಲ ಅನ್ನೋದಕ್ಕೆ ಉತ್ಸವ ಮೂರ್ತಿಗೆ ಇಲ್ಲಿ ಅಭಿಷೇಕ ಮಾಡೋದು, ಅದನ್ನು ಪೂಜೆ ಮಾಡೋದು ಮಾಡ್ತಾರೆ. ಅದು ಪ್ರಾಣ ಪ್ರತಿಷ್ಠಾಪನೆ ಇವರಿಗೆ ಮಾಡ್ಯಾರ ಈಗ ಸದ್ಯ. ಈಗ ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಭಟ್ರು ಬಂದು 3 ದಿವಸ ಗಟ್ಟಲೆ ಹವನ ಹೋಮ ಮಾಡಿ ಆಮೇಲೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ.